ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಶಂಕರ್ ಆ ದೊಡ್ಡ ಬಂಗಲೆಯ ಬಳಿ ಹೋದಾಗ ಸೆಕ್ಯೂರಿಟಿ ಗಾರ್ಡ್ ಶಂಕರ್ನನ್ನು ಮೇಲಿಂದ ಕೆಳಗಿನವರೆಗೂ ವಿಚಿತ್ರವಾಗಿ ನೋಡ್ತಾ ಇದ್ದ. ಬಿಕಾರಿಯನ್ನು ನೋಡ್ತಾ ಇರುವಂತೆ. ಶಂಕರ್ನ ಶರ್ಟು ಸ್ವಲ್ಪ ಹರಿದಿತ್ತು. ಅವನ ಬಟ್ಟೆಗಳು ಧೂಳು ತುಂಬಿದ್ವು. ಸವೆದ ಚಪ್ಪಲಿಗಳನ್ನು ಹಾಕಿಕೊಂಡು ಬಂದಿದ್ದ ಶಂಕರ್. ಸೆಕ್ಯೂರಿಟಿ ಗಾರ್ಡ್ ಶಂಕರ್ನನ್ನು ನೋಡಿ, ಏಯ್, ಇಲ್ಲಿಗೆ ಯಾಕೋ ಬಂದಿದೀಯಾ? ಇಲ್ಲಿ ನಿನಗೆ ಯಾರು ಭಿಕ್ಷೆ ಕೊಡೋದಿಲ್ಲ, ಮುಂದೆ ಹೋಗು ಅಂತ ಹೇಳ್ತಾನೆ. ಶಂಕರ್ ಶಾಂತವಾಗಿ ಹೇಳ್ತಾನೆ, ನಾನು ಇಲ್ಲಿ ಭಿಕ್ಷೆ ಬೇಡಲು ಬಂದಿಲ್ಲ, ನನ್ನನ್ನು ಇಲ್ಲಿಗೆ ಬರಲು ಹೇಳಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ನಗುತ್ತಾ, ನಿನ್ನನ್ನು ಈ ಬಂಗಲೆಗೆ ಯಾಕೆ ಕರೀತಾರೆ? ನನ್ನನ್ನು ನೀನು ಹುಚ್ಚ ಅನ್ಕೋಬಿಟ್ಯಾ ಏನಾದ್ರೂನಾ? ಆಗ ಶಂಕರ್ ತನ್ನ ಜೇಬಿನಿಂದ ಮೊಬೈಲ್ ತೆಗೆದು ತನಗೆ ಬಂದಿದ್ದ ಮೆಸೇಜ್ ಅನ್ನು ಗಾರ್ಡ್ಗೆ ತೋರಿಸುತ್ತಾನೆ. ಅದರಲ್ಲಿ ಆ ಬಂಗಲೆಯ ಸ್ಥಳ ಮತ್ತು ಸಮಯ ಬರೆಯಲಾಗಿತ್ತು. ಸೆಕ್ಯೂರಿಟಿ ಗಾರ್ಡ್ ಫೋನ್ ಅನ್ನು, ಮೆಸೇಜ್ ಅನ್ನು ಮತ್ತು ಶಂಕರ್ನನ್ನು ಪದೇ ಪದೇ ನೋಡ್ತಾ ಇದ್ದ. ನಂತರ ಶಂಕರ್ನನ್ನು ನೋಡಿ, ಯಾರೋ ನಿನ್ನ ಜೊತೆ ತಮಾಷೆ ಮಾಡಿರ್ಬೇಕು ಅಂತ ಹೇಳ್ತಾನೆ. ಶಂಕರ್ ಏನೂ ಹೇಳಲಿಲ್ಲ. ಅವನು ಸೈಲೆಂಟ್ ಆಗಿ ಅಲ್ಲೇ ನಿಂತುಕೊಂಡಿದ್ದ. ಅದೇ ಸಮಯದಲ್ಲಿ ಆ ಬಂಗಲೆ ಒಳಗೆ ಒಂದು ಕಾರು ಬರುತ್ತೆ. ಕಾರಿನೊಳಗಿದ್ದ ಆ ವ್ಯಕ್ತಿ ಕಿಟಕಿಯಿಂದ ಶಂಕರ್ನನ್ನು ಗಮನಿಸುತ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾರೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಇನ್ನು ನೀನು ಇಲ್ಲಿಂದ ಹೋಗಬಹುದು, ಇಲ್ಲದಿದ್ದರೆ ನಾನೇ ಬಲವಂತವಾಗಿ ನಿನ್ನನ್ನು ಹೊರ ಹಾಕಬೇಕಾಗುತ್ತೆ. ಶಂಕರ್ ಏನು ಮಾತನಾಡದೆ ಅಲ್ಲಿಂದ ಸೈಲೆಂಟ್ ಆಗಿ ಹೋಗಲು ಮುಂದಾಗ್ತಾನೆ. ಅವನಿಗಿದೆಲ್ಲ ಹೊಸದೇನೂ ಆಗಿರ್ಲಿಲ್ಲ. ಎಷ್ಟೋ ಬಾರಿ ಜನ ಅವನನ್ನು ಅವನ ಬಟ್ಟೆಗಳಿಂದ ಗುರುತಿಸ್ತಾ ಇದ್ರು. ಶಂಕರ್ಗೆ ಅವರ ತಾಯಿಯ ಮಾತುಗಳು ನೆನಪು ಬಂದಿದ್ವು. ಆಕೆ ಹೇಳ್ತಾ ಇದ್ರು, ಮಗ, ಜನ ನಿನ್ನನ್ನು ನಿನ್ನ ಬಟ್ಟೆಗಳಿಂದ ಗುರುತಿಸ್ತಾರೆ, ಆದ್ರೆ ನೀನು ನಿನ್ನ ವ್ಯವಹಾರದಿಂದ ಗುರುತನ್ನು ಸಂಪಾದಿಸ್ಕೋ ಅಂತ. ಶಂಕರ್ ವಾಪಸ್ ಹೋಗ್ತಾ ಇರಬೇಕಾದ್ರೆ ಆಗಲೇ ಒಳಗಿನಿಂದ ಒಬ್ಬ ಕೆಲಸದವನು ಓಡಿ ಬಂದು ಹೇಳ್ತಾನೆ, ಆತನನ್ನು ಒಳಗೆ ಕಳಿಸ್ಬೇಕಂತೆ, ಸಾಹೇಬರು ಹೇಳಿದ್ದಾರೆ ಅಂತ. ಆ ಮಾತನ್ನು ಕೇಳಿ ಗಾರ್ಡ್ ಒಂದು ಕ್ಷಣ ಶಾಕ್ ಆಗಿದ್ದ. ಸೆಕ್ಯೂರಿಟಿ ಗಾರ್ಡ್ ಇಷ್ಟವಿಲ್ಲದ ಮನಸ್ಸಿನಿಂದಲೇ ಗೇಟನ್ನು ತೆಗೆದು ಶಂಕರ್ನನ್ನು ಒಳಗೆ ಹೋಗಲು ಹೇಳ್ತಾನೆ. ಹೋಗು, ನಮ್ಮ ಯಜಮಾನರು ನಿನ್ನನ್ನು ಕರಿತಾ ಇದ್ದಾರೆ ಎಂದು ಶಂಕರ್ನನ್ನು ಒಳಗೆ ಬಿಟ್ಟ. ಆ ಮನೆ ಒಳಗಿನಿಂದಲೂ ತುಂಬಾ ಅದ್ದೂರಿಯಾಗಿತ್ತು. ಶ್ರೀಮಂತಿಗೆ ಆ ಮನೆಯಲ್ಲಿ ತುಂಬಿ ತುಳುಕ್ತಾ ಇತ್ತು. ಅಲ್ಲಿ ಎಲ್ಲವೂ ಬ್ರಾಂಡೆಡ್ ಐಟಂಗಳು, ವಿದೇಶದಿಂದ ತರಿಸಿದಂತಹ ವಸ್ತುಗಳು ಕಾಣಿಸ್ತಾ ಇದ್ವು. ಶಂಕರ್ ಈಗ ಸೈಲೆಂಟ್ ಆಗಿ ಆ ಮನೆಯೊಳಗೆ ಹೆಜ್ಜೆ ಹಾಕ್ತಾನೆ. ಹಾಲಿನಲ್ಲಿ ಮಹಾರಾಜ ಸೋಫಾದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ ರಾಘವೇಂದ್ರ ಅವರು ಕುಳಿತುಕೊಂಡಿದ್ರು. ಅವರ ಪಕ್ಕದಲ್ಲೇ ಅವರ ಹೆಂಡತಿ ಮತ್ತು ಮಗಳು ಸಹ ಕುಳಿತುಕೊಂಡಿದ್ರು. ರಾಘವೇಂದ್ರ ಅವರ ಮಗಳು ಸಂಧ್ಯಾ ಶಂಕರ್ನನ್ನು ನೋಡಿದ ತಕ್ಷಣ ಅವಳಿಗೆ ತುಂಬಾ ನಿರಾಸೆಯಾಗಿತ್ತು. ಸಂಧ್ಯಾ ತುಂಬಾ ನಿಧಾನವಾಗಿ ಅವರ ಅಮ್ಮನಿಗೆ ಹೇಳ್ತಾಳೆ, ಅಪ್ಪ ಇವನನ್ನ ಕರೆದಿರುವುದು. ಸಂಧ್ಯಾಳ ಅಮ್ಮ ಕೂಡ ಶಂಕರ್ನನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು. ರಾಘವೇಂದ್ರ ಅವರು ಶಂಕರ್ನನ್ನೇ ನೋಡುತ್ತಾ ಕೇಳಿದ್ರು, ನೀನೇನಾ ಶಂಕರ್ ಅಂತ. ಶಂಕರ್ ತಲೆ ಬಗ್ಗಿಸಿಕೊಂಡು ಹೇಳ್ತಾನೆ, ಹೌದು ಸರ್. ರಾಘವೇಂದ್ರ ಅವರು ಸೋಫಾದ ಕಡೆ ಕೈ ತೋರಿಸುತ್ತಾ ಕುಳಿತುಕೋ ಅಂತ ಹೇಳ್ತಾರೆ. ಸಂಧ್ಯಾ ಇದೆಲ್ಲವನ್ನು ಗಮನಿಸ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿ ಅವನನ್ನು ನೋಡಿ ತಿರಸ್ಕಾರದ ಭಾವವಿತ್ತು. ಸಂಧ್ಯಾ ಅಂದುಕೊಳ್ತಾ ಇದ್ಲು, ಈ ಅಪ್ಪ ಎಲ್ಲಿಂದ ಇಂಥವರನ್ನು ಹುಡುಕಿ ತರ್ತಾರೋ ಏನೋ ಅಂತ. ರಾಘವೇಂದ್ರ ಅವರು ಕೇಳ್ತಾರೆ, ನೀನು ಏನ್ ಮಾಡ್ತಾ ಇದೀಯ ಶಂಕರ್? ಶಂಕರ್ ನಿಧಾನವಾಗಿ ಹೇಳಿಕೊಳ್ಳುವಂತೆ, ಈಗ ಸದ್ಯಕ್ಕೆ ನಾನು ಏನು ಮಾಡ್ತಾ ಇಲ್ಲ ಸರ್. ಶಂಕರ್ ಮಾತು ಕೇಳಿ ಸಂಧ್ಯಾ ಟಕ್ ಅಂತ ನಕ್ಕು ಬಿಟ್ಟಿದ್ಲು. ಓ, ನಿನಗೆ ಕೆಲಸ ಇಲ್ವಾ? ನೀನು ನಿರುದ್ಯೋಗಿಯಾ ಅಂತ. ಶಂಕರ್ ಸೈಲೆಂಟ್ ಆಗಿದ್ದ. ಅವನು ಏನು ಮಾತನಾಡಲಿಲ್ಲ. ಆದ್ರೆ ರಾಘವೇಂದ್ರ ಅವರು ತಮ್ಮ ಮಗಳನ್ನು ಸುಮ್ಮನಿರಲು ಸನ್ನೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಾ ಎಂದು ರಾಘವೇಂದ್ರ ಅವರು ಕೇಳಿದಾಗ ಶಂಕರ್ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಯಾರು ಇರೋದಿಲ್ಲ ಸರ್ ಅಂತ. ಈ ಮಾತನ್ನು ಕೇಳಿ ಒಂದು ಕ್ಷಣ ಅಲ್ಲಿ ನಿಶಬ್ದ ಆವರಿಸಿತ್ತು. ರಾಘವೇಂದ್ರ ಅವರ ಧರ್ಮಪತ್ನಿ ಶಶಿಕಲಾ ಅವರು ಹೇಳ್ತಾರೆ, ನಿಮಗೆ ಈ ಹುಡುಗನೇ ಸಿಕ್ಕಿದ್ನಾ? ನಿಮ್ಮ ಮಗಳಿಗಾಗಿ? ಆಕೆ ತುಂಬಾ ಬೇಸರವಾಗಿ ಹೇಳಿದ್ರು. ರಾಘವೇಂದ್ರ ಅವರು ಏನು ಮಾತನಾಡಲಿಲ್ಲ. ಅವರು ಶಂಕರ್ನನ್ನೇ ಗಮನಿಸುತ್ತಾ ಕುಳಿತುಕೊಂಡಿದ್ರು. ಶಂಕರ್ ಕಾಫಿಯ ಕಪ್ಪನ್ನು ಕೈಗೆ ತೆಗೆದುಕೊಂಡಾಗ ಸಂಧ್ಯಾ ವ್ಯಂಗ್ಯವಾಗಿ ಹೇಳ್ತಾಳೆ, ನಿನ್ನ ಜೀವನದಲ್ಲಿ ಇಷ್ಟು ಬೆಲೆ ಬಾಳುವ ಕಾಫಿಯನ್ನು ಇದೇ ಮೊದಲ ಬಾರಿಗೆ ನೋಡ್ತಾ ಇರ್ತೀಯಾ ಅಲ್ವಾ? ಅವಳು ಮಾತಿನಲ್ಲೂ ಶಂಕರ್ನನ್ನು ಅವಮಾನಿಸ್ತಾ ಇದ್ಲು. ಆದ್ರೆ ಶಂಕರ್ ಕೋಪ ಮಾಡಿಕೊಳ್ಳಲಿಲ್ಲ. ಅವನು ಶಾಂತವಾಗಿ ಕುಳಿತುಕೊಂಡಿದ್ದ. ಇದೆಲ್ಲವನ್ನು ಗಮನಿಸ್ತಾನೆ ಇದ್ರು ರಾಘವೇಂದ್ರ ಅವರು. ಅವರು ಕೇಳ್ತಾರೆ, ನಿನಗೆ ಈ ಮನೆಯ ಜವಾಬ್ದಾರಿಯನ್ನು ಕೊಟ್ಟರೆ ನೀನು ನಿಭಾಯಿಸಬಲ್ಲಿಯಾ? ಈ ಮಾತನ್ನು ಕೇಳಿ ಸಂಧ್ಯಾ ಮತ್ತು ಶಶಿಕಲಾ ಅವರಿಬ್ಬರು ಶಾಕ್ ಆಗಿದ್ರು. ಶಂಕರ್ ರಾಘವೇಂದ್ರ ಅವರ ಕಣ್ಣುಗಳಲ್ಲೇ ನೋಡುತ್ತಾ ಹೇಳ್ದ, ಜವಾಬ್ದಾರಿ ಬಟ್ಟೆಗಳಿಂದ ನಿಭಾಯಿಸಲು ಆಗೋದಿಲ್ಲ ಸರ್, ನಿಯತ್ತಿನಿಂದ ನಿಷ್ಠೆಯಿಂದ ನಿಭಾಯಿಸಬೇಕಾಗುತ್ತೆ ಅಂತ.
ರಾಘವೇಂದ್ರ ಅವರ ಮುಖದಲ್ಲಿ ಸಣ್ಣದಾದ ಒಂದು ನಗು ಮೂಡಿತು. ಆದರೆ ಅಲ್ಲಿದ್ದವರೆಲ್ಲ ಗರಬಡಿದಂತೆ ಶಾಕ್ ಆಗಿ ಹಾಗೆಯೇ ಕುಳಿತುಕೊಂಡಿದ್ರು. ಸಂಧ್ಯಾಳ ಮುಖದಲ್ಲಿ ಕೋಪ ಎದ್ದು ಕಾಣ್ತಾ ಇತ್ತು. ಸಂಧ್ಯಾಗೆ ಅವನು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಅವಳಿಗೆ ಅನ್ನಿಸ್ತಾ ಇತ್ತು, ನನ್ನ ತಂದೆ ನನ್ನ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ಸಂಧ್ಯಾ ಕೋಪದಲ್ಲಿ ಎದ್ದು ನಿಂತು ಹೇಳ್ತಾಳೆ, ಅಪ್ಪ, ಇವನೇ ಹುಡುಗನಾಗಿದ್ರೆ ನಾನು ಈ ಸಂಬಂಧವನ್ನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಎಂದು ಹೇಳುತ್ತಾ ಅಲ್ಲಿಂದ ಒಳಗೆ ಹೊರಟು ಹೋಗ್ತಾಳೆ. ಶಶಿಕಲಾ ಅವರು ಕೂಡ ಹೋಗುತ್ತಾ, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ರೀ ಎಂದು ಹೇಳಿ ಅವರು ಸಹ ಅಲ್ಲಿಂದ ಒಳಗೆ ಹೊರಟು ಹೋದ್ರು. ರಾಘವೇಂದ್ರ ಅವರು ಈಗ ಎದ್ದು ನಿಂತುಕೊಳ್ತಾರೆ. ಶಂಕರ್ ಅವರಿಗೆ ಗೌರವ ಮರ್ಯಾದೆ ಕೊಡುತ್ತಾ ಅವನು ಸಹ ಎದ್ದು ನಿಂತುಕೊಂಡ. ಅವರು ಶಂಕರ್ನ ಬಳಿ ಬಂದು ಶಂಕರ್ಗೆ 2 ಕೈಯನ್ನು ಜೋಡಿಸುತ್ತಾ ನಮಸ್ಕಾರ ಮಾಡ್ತಾರೆ. ಇದನ್ನು ನೋಡಿದ ತಕ್ಷಣ ಶಂಕರ್ ಒಂದು ಕ್ಷಣ ಶಾಕ್ ಆಗಿ ಅವನು ಹೇಳ್ತಾನೆ, ಸರ್, ನೀವು ಇದೇನು ಮಾಡ್ತಾ ಇದ್ದೀರಾ? ರಾಘವೇಂದ್ರ ಅವರು ಹೇಳ್ತಾರೆ, ನಿನಗೆ ನನ್ನ ಗುರುತು ಸಿಗ್ಲಿಲ್ಲ ಅನ್ಸುತ್ತೆ, ಆದರೆ ನಾನು ನಿನ್ನನ್ನು ಚೆನ್ನಾಗಿಯೇ ಗುರುತಿಸಿದ್ದೇನೆ ಅಂತ. ಶಂಕರ್ ಗಾಬರಿಯಾಗಿ ಹೇಳ್ತಾನೆ, ನೀವು ನನ್ನನ್ನು ಬೇರೆ ಯಾರೋ ಅಂದುಕೊಂಡಿದ್ದೀರಾ ಅನ್ಸುತ್ತೆ ಸರ್. ರಾಘವೇಂದ್ರ ಅವರು ನಗುತ್ತಾ, ಇಲ್ಲಪ್ಪ, ನಾನು ತಪ್ಪನ್ನು ಮಾಡ್ತಾ ಇಲ್ಲ. ನನ್ನ ಕಣ್ಣುಗಳು ನನ್ನನ್ನು ಮೋಸ ಮಾಡ್ತಾ ಇಲ್ಲ. ಯಾವ ಮನುಷ್ಯ ನನಗೆ ಜೀವದಾನ ಮಾಡಿದ್ದಾನೋ ಅವನನ್ನು ನಾನು ಹೇಗೆ ತಾನೇ ಮರೆಯಲು ಸಾಧ್ಯ? ಈ ಮಾತುಗಳನ್ನು ಕೇಳಿ ಶಂಕರ್ಗೆ ಏನೂ ಅರ್ಥವಾಗಲಿಲ್ಲ. ಶಂಕರ್ ಅಯೋಮಯದಲ್ಲಿ ಬಿದ್ದಿದ್ದ. ಅವನಿಗೆ ಈಗ ಏನು ಹೇಳಬೇಕೋ ಅರ್ಥವಾಗಲಿಲ್ಲ. ನಂತರ ಶಂಕರ್ ಕೇಳ್ತಾನೆ, ನಾನು ನಿಮಗೆ ಸಹಾಯ ಮಾಡಿದ್ದೀನ? ಯಾವಾಗ ಸರ್? ರಾಘವೇಂದ್ರ ಅವರು ಸೋಫಾದ ಮೇಲೆ ಕುಳಿತುಕೊಂಡು ಶಂಕರ್ನನ್ನು ತಮ್ಮ ಪಕ್ಕದಲ್ಲಿಯೇ ಕೂರಿಸಿಕೊಳ್ತಾರೆ. ನಂತರ ಅವರು ಹೇಳಲು ಶುರು ಮಾಡ್ತಾರೆ, 5 ವರ್ಷದ ಹಿಂದೆ ನಾನು ನನ್ನ ಕಾರಿನಲ್ಲಿ ಹೈವೇಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ರಾತ್ರಿ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಶಂಕರ್ ಅವರ ಮಾತುಗಳನ್ನೇ ತುಂಬ ಗಮನವಿಟ್ಟು ಕೇಳ್ತಾ ಇದ್ದ. ರಾಘವೇಂದ್ರ ಅವರು ಅವರ ಮಾತುಗಳನ್ನು ಮುಂದುವರಿಸ್ತಾರೆ. ಆ ರಾತ್ರಿ ಆ ಮಳೆಯಲ್ಲಿ ನನ್ನ ಕಾರಿಗೆ ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು. ನನ್ನ ತಲೆಗೆ ತುಂಬ ದೊಡ್ಡ ಗಾಯವಾಗಿತ್ತು. ಗಾಯದಿಂದ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಅಲ್ಲಿ ಯಾರೂ ಇರಲಿಲ್ಲ ನನಗೆ ಸಹಾಯ ಮಾಡಲು. ಅವರು ಶಂಕರ್ನನ್ನು ನೋಡುತ್ತಾ ಹೇಳಿದ್ರು, ಅಲ್ಲಿ ಕೇವಲ ಒಬ್ಬ ಹುಡುಗ ಮಾತ್ರ ಇದ್ದ. ಈ ಮಾತನ್ನು ಕೇಳಿದ ತಕ್ಷಣ ಶಂಕರ್ನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆ ಹುಡುಗ ಹರಿದ ಬಟ್ಟೆಗಳನ್ನು ಹಾಕೊಂಡಿದ್ದ. ಆ ಹುಡುಗ ನನ್ನನ್ನು ಕಾಪಾಡಲು ಅವನ ಜೀವನವನ್ನೇ ಪಣಕ್ಕಿಟ್ಟಿದ್ದ. ಆ ಮಾತುಗಳನ್ನು ಕೇಳ್ತಾ ಇದ್ದಂತೆ ಶಂಕರ್ಗೆ ಸ್ವಲ್ಪವಾಗಿ ಎಲ್ಲವೂ ನೆನಪು ಬರ್ತಾ ಇತ್ತು. ಅವರು ಇನ್ನು ಮುಂದೆ ಹೇಳ್ತಾ ಇದ್ರು, ಆ ಹುಡುಗ ನನ್ನ ಕಾರಿನ ಬಾಗಿಲನ್ನು ಒಡೆದು ಹಾಕಿ ನನ್ನನ್ನು ಹೊರಗೆ ಎಳೆದುಕೊಂಡು ಬಂದ. ಅಷ್ಟು ಮಾತ್ರವಲ್ಲ, ನನ್ನನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು 2 ಕಿಲೋಮೀಟರ್ ಆ ಮಳೆಯಲ್ಲಿ ಬರೀ ಕಾಲಿನಲ್ಲಿ ಓಡುತ್ತಾ ಹೋಗಿ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ. ಶಂಕರ್ಗೆ ಈಗ ಎಲ್ಲವೂ ನೆನಪು ಬಂದಿತ್ತು. ಆ ಮಳೆ, ಆ ಕಾರು, ಅದರಿಂದ ಹೊಗೆ ಕೂಡ ಬರ್ತಾ ಇತ್ತು. ಕಾರಿನಲ್ಲಿ ಇದ್ದ ಆ ವ್ಯಕ್ತಿ, ಇವೆಲ್ಲವೂ ಈಗ ಶಂಕರ್ನ ಕಣ್ಣ ಮುಂದೆ ಬಂದಿದ್ವು. ಡಾಕ್ಟರ್ ಹೇಳ್ತಾ ಇದ್ರು, ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಲು 5 ನಿಮಿಷ ತಡವಾಗಿದ್ರು ನಾನು ಉಳಿತಾ ಇರಲಿಲ್ಲ ಅಂತ. ಅಷ್ಟು ಮಾತ್ರವಲ್ಲ, ನನಗೆ ಆ ಸಮಯದಲ್ಲಿ ರಕ್ತದ ಅವಶ್ಯಕತೆ ಇದ್ದಿದ್ದರಿಂದ ಆ ಹುಡುಗ ತನ್ನ ರಕ್ತವನ್ನು ಸಹ ನನಗೆ ದಾನ ಮಾಡಿದ. ಆ ಹುಡುಗ ತನ್ನ ಬಗ್ಗೆ ಯಾವುದೇ ಮಾಹಿತಿ ಕೊಡದೆ, ಏನು ಹೇಳದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋಗಿದ್ದ. ಶಂಕರ್ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ದ. ರಾಘವೇಂದ್ರ ಅವರು ಹೇಳ್ತಾನೆ ಇದ್ರು, ಆ ಹುಡುಗ ನೀನೇ ಅಲ್ವಾ ಶಂಕರ್? ಶಂಕರ್ಗೆ ಆ ರಾತ್ರಿ ಈಗ ಪೂರ್ತಿಯಾಗಿ ನೆನಪಾಗಿತ್ತು. ಆ ರಾತ್ರಿ ಶಂಕರ್ ತುಂಬಾ ಹಸಿವಿನಿಂದ ಇದ್ದ. ತಿನ್ನಲು ಅವರ ಬಳಿ ಏನೂ ಇರಲಿಲ್ಲ. ಆದರೆ ಅವನು ಒಬ್ಬ ಅಪರಿಚಿತನಿಗೆ ಸಹಾಯ ಮಾಡಿದ್ದ. ಅವರ ಜೀವವನ್ನು ಉಳಿಸಿದ್ದ. ಶಂಕರ್ ಶಾಂತವಾಗಿ ಹೇಳ್ತಾನೆ, ನಾನು ಕೇವಲ ಮಾನವತ್ವದಿಂದ ಆ ಕೆಲಸ ಮಾಡಿದೆ ಸರ್. ರಾಘವೇಂದ್ರ ಅವರು ಹೇಳಿದ್ರು, ಇಲ್ಲಪ್ಪ, ನೀನು ನನಗೆ ಹೊಸ ಜೀವನವನ್ನೇ ಕೊಟ್ಟಿದ್ದೀಯಾ. ನಾನು ನಿನಗಾಗಿ 5 ವರ್ಷದಿಂದ ಹುಡುಕಾಡ್ತಾ ಇದ್ದೀನಿ. ಶಂಕರ್ಗೆ ಆಶ್ಚರ್ಯವಾಗಿತ್ತು. ನನ್ನನ್ನ ಯಾಕೆ ಅನ್ನುವ ಹಾಗೆ. ನಾನು ಆಸ್ಪತ್ರೆಯಲ್ಲಿ ವಿಚಾರಿಸಿದೆ, ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಿ ವಿಚಾರಿಸಿದೆ, ಆದರೆ ನೀನು ಮಾತ್ರ ನನಗೆಲ್ಲೂ ಸಿಗಲಿಲ್ಲ. ಆದರೆ ಈ ದಿನ ಈ ಪ್ರಕೃತಿ, ಈ ಸೃಷ್ಟಿಗಳು ನಿನ್ನನ್ನು ನನ್ನ ಬಳಿ ಕಳಿಸ್ಕೊಟ್ಟಿದ್ದಾವೆ. ಅವನು ಸೈಲೆಂಟ್ ಆಗಿ ಕೈಕಟ್ಟು ನಿಂತ್ಕೊಂಡಿದ್ದ. ಆದರೆ ಅಲ್ಲೇ ಬಾಗಿಲ ಬಳಿ ನಿಂತಿದ್ದ ಸಂಧ್ಯಾ ಇದೆಲ್ಲವನ್ನು ಕೇಳಿಸ್ಕೊಳ್ತಾ ಇದ್ಲು. ಈಗ ಅವಳ ಮುಖದ ಮೇಲೆ ಯಾವುದೇ ಗರ್ವ, ಕೋಪ ಕಾಣಿಸ್ಲಿಲ್ಲ. ಅವಳು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ಲು ತಾನು ಮಾಡಿದ ಕೆಲಸದಿಂದ. ಸಂಧ್ಯಾ ನೇರವಾಗಿ ತನ್ನ ತಂದೆಯ ಬಳಿ ಬಂದು ಕೇಳ್ತಾಳೆ, ಅಪ್ಪ, ಇವರೇ ನಿಮ್ಮ ಜೀವ ಉಳಿಸಿದ್ರೆ ನೀವು ಇವರನ್ನು ಹುಡುಕಿ ಇವರಿಗೆ ಯಾಕೆ ಸಹಾಯ ಮಾಡಲಿಲ್ಲ? ರಾಘವೇಂದ್ರ ಅವರು ಹೇಳಿದ್ರು, ನಾನು ತುಂಬಾ ಕಷ್ಟಪಟ್ಟೆ ಮಗಳೇ ಇವರನ್ನು ಹುಡುಕಲು. ಆದರೆ ಇವರು ನನಗೆ ಎಲ್ಲೂ ಸಿಗ್ಲೇ ಇಲ್ಲ. ಈ ದಿನ ಇವರು ನನಗೆ ಸಿಕ್ಕಾಗ ಈ ಪರಿಸ್ಥಿತಿಯಲ್ಲಿ ಈ ರೀತಿ ಸಿಕ್ಕಿದ್ದಾರೆ.
ಸಂಧ್ಯಾ ಶಂಕರ್ನನ್ನು ನೋಡ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿ ಈಗ ಈ ತಿರಸ್ಕಾರ, ದ್ವೇಷ ಇರ್ಲಿಲ್ಲ, ಒಂದು ಕುತೂಹಲ ಕಾಣಿಸ್ತಾ ಇತ್ತು. ಅವಳು ಕೇಳ್ತಾಳೆ, ನೀವು ಈ ಪರಿಸ್ಥಿತಿಯಲ್ಲಿ ಯಾಕಿದ್ದೀರಾ? ನೀವು ಯಾರ ಬಳಿಯಾದ್ರೂ ಯಾಕೆ ಸಹಾಯವನ್ನು ಪಡೆದುಕೊಳ್ಳಲಿಲ್ಲ ಅಂತ. ಶಂಕರ್ ಹೇಳ್ದ, ನನ್ನ ಅಮ್ಮ ನನಗೆ ಹೇಳಿಕೊಟ್ಟಿದ್ರು, ಯಾರ ಬಳಿಯಾದ್ರೂ ನಾವು ಸಹಾಯ ಕೇಳುವುದಕ್ಕಿಂತ ಮೊದಲು ನೀನು ಪ್ರಯತ್ನ ಪಡು ಅಂತ. ಸಂಧ್ಯಾ ಕುತೂಹಲದಿಂದ ಕೇಳ್ತಾಳೆ, ನಿಮ್ಮ ಅಮ್ಮ ಈಗ ಎಲ್ಲಿದ್ದಾರೆ? ಈ ಮಾತನ್ನು ಕೇಳಿದ ತಕ್ಷಣ ಶಂಕರ್ನ ಕಣ್ಣುಗಳು ತುಂಬಿದ್ವು. ಅವನು ಹೇಳ್ತಾನೆ, ಅಮ್ಮ ಈಗ ಜೀವಂತವಾಗಿಲ್ಲ. ರಾಘವೇಂದ್ರ ಅವರು ತಕ್ಷಣ ಕೇಳ್ತಾರೆ, ಅವರಿಗೇನಾಗಿತ್ತು ಶಂಕರ್? ಬಡತನ ಮತ್ತು ಅನಾರೋಗ್ಯ ಎರಡೂ ಸೇರಿಕೊಂಡು ನನ್ನ ತಾಯಿಯನ್ನು ನನ್ನಿಂದ ದೂರ ಮಾಡಿಬಿಟ್ವು ಸರ್. ಆ ದಿನ ನನ್ನ ಬಳಿ ಔಷಧಿ ತರಲು ಸಹ ದುಡ್ಡಿರ್ಲಿಲ್ಲ. ನನ್ನಿಂದ ಏನು ಮಾಡಲಾಗಲಿಲ್ಲ. ಈ ಮಾತುಗಳನ್ನು ಹೇಳ್ತಾ ಇರ್ಬೇಕಾದ್ರೆ ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಕೊನೆಯ ಬಾರಿ ಅಮ್ಮ ನನ್ನನ್ನು ನೋಡುತ್ತಾ ಹೇಳಿದ್ರು, ಮಗ, ಎಷ್ಟೇ ಕಷ್ಟ ಬಂದರೂ ಸರಿ, ಕೆಟ್ಟ ದಾರಿಯಲ್ಲಿ ಯಾವತ್ತೂ ಹೋಗ್ಬೇಡ. ಈ ಮಾತನ್ನು ಹೇಳ್ತಾ ಇದ್ದಂಗೆ ಅಮ್ಮ ಕಣ್ಣು ಮುಚ್ಚಿಕೊಂಡ್ರು. ಆ ಮಾತು ಕೇಳ್ತಾ ಇದ್ದಂತೆ ಅಲ್ಲಿದ್ದ ಎಲ್ಲರ ಹೃದಯ ತುಂಬಿ ಬಂದಿತ್ತು. ಅವರ ಕಣ್ಣುಗಳಲ್ಲಿ ನೀರಾಡಿದ್ವು. ಈ ಹರಿದ ಬಟ್ಟೆಯ ಹಿಂದೆ ಎಷ್ಟೊಂದು ನೋವಿನ ಕತೆ ಅಡಗಿತ್ತು. ರಾಘವೇಂದ್ರ ಅವರು ಹೇಳ್ತಾರೆ, ಇನ್ನು ಮುಂದೆ ನಿನಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ನನಗೆ ಯಾರ ದಯೆ ಬೇಕಾಗಿಲ್ಲ ಸರ್ ಎಂದು ಶಂಕರ್ ಹೇಳ್ತಾನೆ. ರಾಘವೇಂದ್ರ ಅವರು ನಗುತ್ತಾ ಹೇಳಿದ್ರು, ಇದು ದಯೆಯಲ್ಲ, ಇದು ನನ್ನ ಋಣ. ಶಂಕರ್ಗೆ ಏನು ಹೇಳಬೇಕೋ ಅರ್ಥವಾಗ್ಲಿಲ್ಲ. ಆಗ ಸಂಧ್ಯಾ ಹೇಳ್ತಾಳೆ, ಅಪ್ಪ, ನೀವು ಇವರನ್ನು ಮದುವೆಗಾಗಿ ಇಲ್ಲಿಗೆ ಯಾಕೆ ಕರೆದಿದ್ದು? ರಾಘವೇಂದ್ರ ಅವರು ಮಗಳನ್ನು ನೋಡಿ ಶಂಕರ್ನನ್ನು ನೋಡಿ ಹೇಳ್ತಾರೆ, ಯಾಕೆಂದ್ರೆ ನಾನು ನನ್ನ ಮಗಳ ಮದುವೆಯನ್ನು ಯಾರೋ ಶ್ರೀಮಂತರ ಜೊತೆ ಮಾಡಲು ಇಷ್ಟವಿರಲಿಲ್ಲ. ನಾನು ಒಬ್ಬ ಒಳ್ಳೆಯ ಹುಡುಗನ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಈ ಮಾತುಗಳನ್ನು ಕೇಳಿ ಅವರಿಬ್ಬರು ಶಾಕ್ ಆಗಿ ನಿಂತ್ಕೊಂಡಿದ್ರು. ಸಂಧ್ಯಾಗೆ ಏನೂ ಅರ್ಥವಾಗ್ತಿರ್ಲಿಲ್ಲ. ಅವಳ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಎದ್ದಿದ್ವು. ಇವನು ಮೊದಲ ನೋಟದಲ್ಲೇ ಸಂಧ್ಯಾಗೆ ಇಷ್ಟವಾಗಿರ್ಲಿಲ್ಲ, ಆದರೆ ಇವನನ್ನು ನನ್ನ ಅಪ್ಪ ನನಗಾಗಿ ಆರಿಸಿದ್ದಾರೆ ಎಂದು ಶಂಕರ್ ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಜೀವನದಲ್ಲಿ ಒಂದು ದಿನ ಒಬ್ಬ ಕೋಟೀಶ್ವರನ ಬಾಯಿಯಿಂದ ಈ ರೀತಿಯ ಮಾತುಗಳನ್ನು ಕೇಳಬೇಕಾಗಿ ಬರುತ್ತೆ ಅಂತ. ಸರ್, ನೀವು ನನಗೆ ಎಷ್ಟೋ ಗೌರವ ಕೊಟ್ಟಿದ್ದೀರಾ. ಇದಕ್ಕೆ ನಾನು ಜೀವನವೆಲ್ಲ ನಿಮ್ಮನ್ನು ನೆನೆಸಿಕೊಳ್ತೇನೆ. ಆದರೆ ನಾನು ಇದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾನೆ. ರಾಘವೇಂದ್ರ ಅವರು ತಕ್ಷಣ ಕೇಳಿದ್ರು, ಯಾರು ಲಾಯಕ್ಕು ಹಾಗಿದ್ರೆ? ದುಡ್ಡಿರುವವರ ಅಥವಾ ಹೃದಯ ಇರುವವರ? ಈ ಪ್ರಶ್ನೆಗೆ ಶಂಕರ್ ಬಳಿ ಯಾವುದೇ ಉತ್ತರವಿರಲಿಲ್ಲ. ಅವನು ಸೈಲೆಂಟ್ ಆಗಿ ನಿಂತುಕೊಂಡಿದ್ದ. ಸಂಧ್ಯಾ ಈಗ ತನ್ನ ತಂದೆಯನ್ನು ನೋಡ್ತಾ ಇದ್ಲು. ಮೊಟ್ಟ ಮೊದಲ ಬಾರಿ ಅವರ ತಂದೆಯ ಮುಖದಲ್ಲಿ ಇಷ್ಟೊಂದು ವಿಶ್ವಾಸ ಕಾಣಿಸ್ತಾ ಇತ್ತು, ಅದು ಕೂಡ ಹೊರಗಿನ ವ್ಯಕ್ತಿಯ ಬಗ್ಗೆ. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಭಯವಿತ್ತು. ಸಂಧ್ಯಾ ಕೇಳ್ತಾಳೆ, ಅಪ್ಪ, ಮದುವೆ ಸಂಬಂಧ ಕೇವಲ ಒಳ್ಳೆಯ ಮನಸ್ಸಿನಿಂದ ನಡೆಯೋದಿಲ್ಲ ತಾನೆ? ಜೀವನದಲ್ಲಿ ಎಷ್ಟೊಂದು ಏರುಪೇರು ಬರ್ತವೆ. ರಾಘವೇಂದ್ರ ಅವರು ನಗುತ್ತಾ, ನೀನು ಹೇಳ್ತಾ ಇರೋದು ಸತ್ಯ ಮಗಳೇ. ಕರ್ತವ್ಯಗಳನ್ನು ನಿಭಾಯಿಸಲು ತುಂಬಾ ಮುಖ್ಯವಾದದ್ದು ಏನು ಗೊತ್ತಾ? ಅದು ನಿಷ್ಠೆ. ಅವರು ಶಂಕರ್ನನ್ನು ನೋಡುತ್ತಾ, ನಿಷ್ಠೆಗೆ ಈ ಹುಡುಗನೇ ನಿಜವಾದ ಉದಾಹರಣೆ. ಶಂಕರ್ಗೆ ಈಗ ಅಲ್ಲಿ ಒಂದು ರೀತಿಯ ಮುಜುಗರವಾಗ್ತಾ ಇತ್ತು. ಅವನಿಗೆ ಇದೆಲ್ಲವೂ ಇಷ್ಟವಾಗ್ತಾ ಇರಲಿಲ್ಲ. ಆಗ ಶಂಕರ್ ಹೇಳ್ತಾನೆ, ಸರ್, ನೀವು ನನ್ನನ್ನು ಅಷ್ಟೊಂದು ಹುಡುಕಾಡಿದ್ದೀರೆ. ಈ ದಿನ ನೀವು ನನ್ನನ್ನು ಇಲ್ಲಿಗೆ ಕರೆದು ಯಾಕೆ ನನ್ನ ಪರೀಕ್ಷೆಯನ್ನು ಮಾಡಿದ್ರಿ? ನೀವು ನೇರವಾಗಿ ನನಗೆ ಎಲ್ಲವನ್ನು ಹೇಳಬಹುದಾಗಿತ್ತಲ್ವಾ? ರಾಘವೇಂದ್ರ ಅವರು ಹೇಳ್ತಾರೆ, ನಾನು ನಿನ್ನನ್ನು ನಿನ್ನ ಒಳ್ಳೆಯತನವನ್ನು ನೋಡಬೇಕಾಗಿತ್ತು. ಈ 5 ವರ್ಷಗಳಲ್ಲಿ ಈ ಬಡತನದಲ್ಲಿ ಇಷ್ಟೊಂದು ಕಷ್ಟದಲ್ಲಿ ನೀನು ಬದಲಾಗಿದೆಯಾ, ಅಥವಾ ಆಗ ಇದ್ದಂತೆ ಈಗಲೂ ನಿನ್ನ ಮನಸ್ಸಿನಲ್ಲಿ ಏನು ಕಲ್ಮಶ ಇಲ್ವಾ ಅಂತ. ಈ ದಿನ ನಾನು ನಿನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆ ದಿನ ಇದ್ದಂತಹ ಅದೇ ಮನಸ್ಥಿತಿ ಈ ದಿನ ಕೂಡ ನಿನ್ನಲ್ಲಿ ಇದೆ. ಅವರು ಎಷ್ಟೋ ಗರ್ವದಿಂದ ಹೇಳ್ತಾ ಇದ್ರು, ನಿನ್ನ ಬಟ್ಟೆಗಳು ಅರ್ದಿರಬಹುದು, ಆದರೆ ನಿನ್ನ ವ್ಯಕ್ತಿತ್ವ, ನಿನ್ನ ಮನಸ್ಸು ಈ ದಿನ ಕೂಡ ಎಷ್ಟೋ ಸುಂದರವಾಗಿದೆ. ಸಂಧ್ಯಾ ಇದೆಲ್ಲವನ್ನು ಕೇಳಿಸ್ಕೊಳ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಈಗ ಏನೋ ಒಂದು ಬದಲಾವಣೆ ಆಗ್ತಾ ಇತ್ತು. ಶಂಕರ್ ಮತ್ತು ಸಂಧ್ಯಾ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ರು. ಸಂಧ್ಯಾ ಹೇಳ್ತಾಳೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನಾನು ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡಿದ್ದೆ ಅಂತ. ಇಲ್ಲ ಇಲ್ಲ, ನೀವು ಏನೂ ತಪ್ಪು ಮಾಡಿಲ್ಲ, ನಿಮಗೆ ಕಾಣಿಸಿದ್ದನ್ನು ನೀವು ಹೇಳಿದ್ದೀರಾ ಅಷ್ಟೇ ಅಂತ ಹೇಳ್ತಾನೆ ಶಂಕರ್. ಸಂಧ್ಯಾಗೆ ಈಗ ಶಂಕರ್ನ ಮೇಲೆ ಒಂದು ಗೌರವ ಬಂದಿತ್ತು. ಆಗಲೇ ರಾಘವೇಂದ್ರ ಅವರು ಹೇಳ್ತಾರೆ, ನೀವಿಬ್ಬರೂ ತಿಳಿದುಕೊಳ್ಳಬೇಕಾದ ಒಂದು ಸತ್ಯ ಇದೆ. ಶಂಕರ್ ಮತ್ತು ಸಂಧ್ಯಾ ಆಶ್ಚರ್ಯವಾಗಿ ಅವರನ್ನು ನೋಡ್ತಾ ಇದ್ರು. ರಾಘವೇಂದ್ರ ಅವರು ಗಂಭೀರವಾಗಿ ಹೇಳ್ತಾರೆ, ಶಂಕರ್, ನಿನಗೆ ನೆನಪಿದೆಯಾ, ಆ ರಾತ್ರಿ ನೀನು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ನಿನ್ನ ಕೈಯಲ್ಲಿ ಒಂದು ಹಳೆಯ ಫೈಲ್ ಇತ್ತು. ಶಂಕರ್ ಈಗ ಯೋಚಿಸ್ತಾ ಇದ್ದ, ಹೌದು ಸರ್, ಅದು ನನ್ನ ಫೈಲು, ಅದರಲ್ಲಿ ನನ್ನ ಸರ್ಟಿಫಿಕೇಟ್ಗಳಿದ್ವು. ಶಂಕರ್ ಎಷ್ಟೋ ದುಃಖದಿಂದ ಹೇಳ್ತಾನೆ, ಅದು ನನ್ನ ಅಮ್ಮನ ಕನಸಾಗಿತ್ತು, ನನ್ನ ಜೀವನವಾಗಿತ್ತು. ನಾನು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಎಷ್ಟೋ ಕಷ್ಟಪಟ್ಟು ಓದ್ಕೊಂಡಿದ್ದೆ. ಸಂಧ್ಯಾ ಕೇಳ್ತಾಳೆ, ಮತ್ತೆ ಏನಾಯ್ತು ಅಂತ.
ಶಂಕರ್ ತುಂಬಾ ದುಃಖದಲ್ಲೇ ಹೇಳ್ದ, ಆ ರಾತ್ರಿ ಆಸ್ಪತ್ರೆಯಲ್ಲಿ ಆ ಓಡಾಟದಲ್ಲಿ ಆ ಫೈಲ್ ಎಲ್ಲೋ ಕಳೆದು ಹೋಯ್ತು. ಅವನು ತುಂಬಾ ದುಃಖದಿಂದ ಹೇಳ್ತಾ ಇದ್ದ ಈ ಮಾತುಗಳನ್ನು. ಆ ಫೈಲ್ನಲ್ಲಿ ನನ್ನ ಜೀವನ, ನನ್ನ ಕನಸುಗಳು ಅಡಗಿದ್ವು. ರಾಘವೇಂದ್ರ ಅವರು ಹೇಳ್ತಾರೆ, ಆ ಫೈಲ್ ಎಲ್ಲೂ ಕಳೆದೋಗಿಲ್ಲ ಶಂಕರ್, ಆ ಫೈಲ್ ನನ್ನ ಬಳಿ ಇದೆ. ಆ ಮಾತುಗಳನ್ನು ಕೇಳಿದ ತಕ್ಷಣ ಶಂಕರ್ ಶಾಕ್ ಆಗಿ ಹಾಗೆಯೇ ನಿಂತ್ಕೊಂಡಿದ್ದ. ಅವನು ಶಾಕ್ನಿಂದಲೇ ಏನು ಅಂತ ಕೇಳ್ತಾನೆ. ರಾಘವೇಂದ್ರ ಅವರು ತಕ್ಷಣ ತಮ್ಮ ಕೆಲಸಗಾರರನ್ನು ಕರೆಸಿ ಫೈಲನ್ನು ತರಲು ಹೇಳ್ತಾರೆ. ಸ್ವಲ್ಪ ಸಮಯದಲ್ಲೇ ಕೆಲಸಗಾರರು ಆ ಫೈಲನ್ನು ತಂದು ಕೊಡ್ತಾರೆ. ರಾಘವೇಂದ್ರ ಅವರು ಈಗ ಶಂಕರ್ ಕೈಗೆ ಆ ಫೈಲನ್ನು ಕೊಡ್ತಾರೆ. ಅದನ್ನು ತಗೋಬೇಕಾದ್ರೆ ಅವನ ಕೈಗಳು ನಡುಗ್ತಾ ಇದ್ವು. ಶಂಕರ್ ನಿಧಾನವಾಗಿ ಆ ಫೈಲನ್ನು ಓಪನ್ ಮಾಡ್ತಾನೆ. ಅದರಲ್ಲಿ ಅವನ ಎಲ್ಲ ಸರ್ಟಿಫಿಕೇಟ್ಗಳು ಹಾಗೆಯೇ ಇದ್ವು. ಆ ಫೈಲ್ ಈಗಲೂ ಸುರಕ್ಷಿತವಾಗಿತ್ತು. ಶಂಕರ್ ಅಳುತ್ತಾ ಕೇಳ್ದ, ಇದನ್ನು ನೀವು ಇಷ್ಟು ದಿನದಿಂದ ಎಷ್ಟೊಂದು ಸಂರಕ್ಷಿಸಿ ಇಟ್ಕೊಂಡಿದ್ದೀರಾ ಸರ್? ಅವರು ನಗುತ್ತಾ ಹೇಳಿದ್ರು, ಇದು ಕೇವಲ ಒಂದು ಫೈಲ್ ಅಲ್ಲ, ಇದು ಆ ಮನುಷ್ಯನ ಗುರುತು. ಅವನು ನನಗೆ ಹೊಸ ಜೀವನವನ್ನು ಕೊಟ್ಟಿದ್ದ. ಸಂಧ್ಯಾ ಕೂಡ ಇದೆಲ್ಲವನ್ನು ನೋಡಿ ತುಂಬಾ ಭಾವುಕಳಾಗಿದ್ಲು. ಅವಳಿಗೆ ಮೊದಲ ಬಾರಿ ಅನ್ನಿಸಿತ್ತು, ಅವನು ಕೇವಲ ಬಡವನಲ್ಲ, ಬಿಕಾರಿಯಲ್ಲ, ಅವನು ವಿದ್ಯಾವಂತ, ಕಷ್ಟಪಡುವವನು ಮತ್ತು ಆತ್ಮಸ್ಥೈರ್ಯ ಇರುವಂತಹ ವ್ಯಕ್ತಿ ಅಂತ. ಆಗಲೇ ರಾಘವೇಂದ್ರ ಅವರು ಆ ಫೈಲ್ನಿಂದ ಒಂದು ಕಾಗದವನ್ನು ತೆಗೆದು ಶಂಕರ್ ಕೈಗೆ ಕೊಟ್ಟರು. ಶಂಕರ್ ಕಣ್ಣು ಒರೆಸಿಕೊಳ್ಳುತ್ತಾ ಆ ಕಾಗದವನ್ನು ನೋಡ್ತಾನೆ. ಅದನ್ನು ನೋಡಿದ ತಕ್ಷಣ ಅವನ ಮುಖದ ಭಾವನೆಗಳೆಲ್ಲ ಬದಲಾಗಿ ಬಿಟ್ಟಿದ್ವು. ಆ ಪತ್ರದಲ್ಲಿ ಇದ್ದಿದ್ದು ಅವನ ಜೀವನದ ಅತಿ ದೊಡ್ಡ ಸತ್ಯ. ಇಂದಿನವರೆಗೂ ಅವನಿಗದು ಸಿಕ್ಕಿರಲಿಲ್ಲ. ಶಂಕರ್ ಈಗ ನಿಧಾನವಾಗಿ ಆ ಪೇಪರನ್ನು ತೆಗೆದುಕೊಂಡು ನೋಡ್ತಾ ಇದ್ದ. ಅವನು ಗಾಬರಿಯಾಗಿ ಕೇಳ್ದ, ಇದು ಹೇಗೆ ಸಾಧ್ಯ? ಸಂಧ್ಯಾ ತುಂಬಾ ಕುತೂಹಲದಿಂದ ಕೇಳ್ತಾಳೆ, ಅದರಲ್ಲಿ ಏನಿದೆ ಶಂಕರ್? ಶಂಕರ್ನ ಬಾಯಿಂದ ಈಗ ಮಾತುಗಳೇ ಬರ್ತಾ ಇರಲಿಲ್ಲ. ಶಂಕರ್ ತನ್ನನ್ನು ತಾನು ಸಂಭಾಳಿಸಿಕೊಂಡು ಹೇಳ್ತಾನೆ, ಇದು ನನ್ನ ಮೊದಲ ಅಪಾಯಿಂಟ್ಮೆಂಟ್ ಲೆಟರ್. ರಾಘವೇಂದ್ರ ಅವರು ಗಂಭೀರವಾಗಿ ಹೇಳಿದ್ರು, ಇದು ನಿನಗೆ ಕೆಲಸ ಕೊಟ್ಟಂತಹ ಅದೇ ಕಂಪನಿಯ ಅಪಾಯಿಂಟ್ಮೆಂಟ್ ಲೆಟರ್ ಅಂತ. ಶಂಕರ್ ಈಗ ಎಲ್ಲವನ್ನೂ ನೆನಪಿಸಿಕೊಳ್ತಾ ಇದ್ದ. 5 ವರ್ಷದ ಮೊದಲು ಅವನು ಮತ್ತು ಅವನ ತಾಯಿ ಎಷ್ಟೋ ಸಂತೋಷವಾಗಿದ್ರು. ಅವನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಒಂದು ದೊಡ್ಡ ಕಂಪನಿಯಿಂದ ಅವನಿಗೆ ಅಪಾಯಿಂಟ್ಮೆಂಟ್ ಲೆಟರು ಕೂಡ ಸಿಕ್ಕಿತ್ತು. ಆ ದಿನ ಶಂಕರ್ನ ಅಮ್ಮ ಅಳುತ್ತಾ ಹೇಳಿದ್ರು, ಇನ್ನು ಮೇಲೆ ನನ್ನ ಎಲ್ಲ ಚಿಂತೆ ಮುಗಿದು ಹೋಯ್ತು ಮಗ, ನಾನೀಗ ತುಂಬಾ ಸಂತೋಷವಾಗಿದ್ದೇನೆ ಅಂತ. ಆದರೆ ಆ ಕೆಲಸ ಮಾತ್ರ ಯಾವತ್ತೂ ಅವನಿಗೆ ಸಿಗಲೇ ಇಲ್ಲ. ಯಾಕೆಂದ್ರೆ ಅದೇ ರಾತ್ರಿ ಅವರ ಆಕ್ಸಿಡೆಂಟ್ ಆಗಿತ್ತು. ಅದೇ ರಾತ್ರಿ ಶಂಕರ್ ರಾಘವೇಂದ್ರ ಅವರ ಜೀವ ಉಳಿಸಿದ್ದ. ಆ ರಾತ್ರಿಯೇ ಆ ಫೈಲ್ ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ ಎರಡೂ ಕಳೆದು ಹೋಗಿದ್ವು. ಅಷ್ಟರಲ್ಲೇ ಆ ತಾಯಿಯ ಅನಾರೋಗ್ಯ ಮತ್ತು ಬಡತನ, ಜೀವನದ ಹೋರಾಟದಲ್ಲಿ ಅವನ ಕನಸುಗಳು ಎಲ್ಲೋ ಕಳೆದು ಹೋಗಿದ್ವು. ಶಂಕರ್ ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡು ಅಳ್ತಾ ಇದ್ದ. ಆ ದಿನ ಇದು ನನ್ನ ಕೈಗೆ ಸಿಕ್ಕಿದ್ದರೆ ಇವತ್ತು ನನ್ನ ಅಮ್ಮ ಬದುಕಿರ್ತಾ ಇದ್ರು ಅಂತ. ಆಗ ರಾಘವೇಂದ್ರ ಅವರು ಹೇಳ್ತಾರೆ, ನಾನು ಆ ಕಂಪನಿಯವರ ಜೊತೆ ಮಾತನಾಡಿದ್ದೀನಿ. ನಾನು ಅವರಿಗೆ ಎಲ್ಲವನ್ನೂ ವಿವರಿಸಿದ್ದೀನಿ. ಅವರು ಹೇಳಿದ್ರು, ನೀನು ಒಪ್ಪಿಕೊಂಡರೆ ಈ ದಿನ ಕೂಡ ಆ ಕೆಲಸ ನಿನಗಾಗಿಯೇ ಇದೆ ಅಂತ. ಶಂಕರ್ಗೆ ಈ ಮಾತುಗಳನ್ನು ನಂಬಲೇ ಆಗಲಿಲ್ಲ. ಅವನು ಆಶ್ಚರ್ಯದಿಂದ ಕೇಳ್ತಾನೆ, ನಿಜವಾಗ್ಲೂನಾ ಸರ್ ಅಂತ. ಅವರು ಹೇಳ್ತಾರೆ, ಯೋಗ್ಯತೆ ಯಾವತ್ತೂ ಹಳೆಯದಾಗೋದಿಲ್ಲ ಶಂಕರ್. ಶಂಕರ್ ಮನಸ್ಸಿನಲ್ಲಿ ಈಗ ಒಂದು ಆಶಾಕಿರಣ ಮೂಡಿತ್ತು. ಶಂಕರ್ ತುಂಬಾ ಸಂತೋಷವಾಗಿ ಆ ಲೆಟರ್ ಅನ್ನು ನೋಡ್ತಾ ಕುಳಿತುಕೊಂಡಿದ್ದ. ಸಂಧ್ಯಾ ಕೇಳ್ತಾಳೆ, ಅಪ್ಪ, 5 ವರ್ಷದಿಂದ ನೀವು ಯಾಕೆ ಇದನ್ನು ಅವರಿಂದ ಮುಚ್ಚಿಟ್ಟಿದ್ರಿ ಅಂತ. ರಾಘವೇಂದ್ರ ಅವರು ಹೇಳಿದ್ರು, ನಾನು ಅವರನ್ನು ಪರೀಕ್ಷಿಸ್ತಾ ಇದ್ದೆ. ಎಲ್ಲವನ್ನೂ ಕಳೆದುಕೊಂಡು ಇವನು ಏನ್ ಮಾಡ್ತಾನೆ, ಹೇಗೆ ಜೀವನ ನಡೆಸ್ತಾನೆ ಅಂತ ನೋಡಬೇಕು ಅಂದುಕೊಂಡಿದ್ದೆ ಮಗಳೇ. ಈ ದಿನ ನಾನು ಎಲ್ಲವನ್ನೂ ತಿಳಿದುಕೊಂಡಿದ್ದೀನಿ. ಈ ಡಿಗ್ರಿಗಳಿಂದ ನೀನು ದೊಡ್ಡವನಾಗ್ಲಿಲ್ಲ. ನಿನ್ನ ಒಳ್ಳೆಯತನದಿಂದ, ನಿನ್ನ ಆತ್ಮವಿಶ್ವಾಸದಿಂದ, ನಿನ್ನ ಸಂಸ್ಕಾರದಿಂದ ನೀನು ದೊಡ್ಡವನಾಗಿದ್ದೀಯಾ ಅಂತ. ಶಂಕರ್ಗೆ ಅರ್ಥವಾಗಲಿಲ್ಲ, ಇವರ ಋಣ ನಾನು ಹೇಗೆ ತೀರಿಸ್ಲಿ ಅಂತ. ಆಗಲೇ ಸಂಧ್ಯಾ ಶಂಕರ್ನ ಮುಂದೆ ಬಂದು ನಿಂತುಕೊಂಡಿದ್ಲು. ನೀವು ಇಲ್ಲಿಯವರೆಗೂ ಯಾರ ಬಳಿಯೂ ಯಾಕೆ ಸಹಾಯವನ್ನು ಪಡೆದುಕೊಳ್ಳಲಿಲ್ಲ ಅಂತ ಕೇಳ್ತಾಳೆ. ಯಾಕೆಂದ್ರೆ ಅಮ್ಮನಿಗೆ ಕೊಟ್ಟ ಮಾತನ್ನು ನಾನು ಮುರಿಯಲು ಬಯಸಲಿಲ್ಲ. ಯಾವ ಮಾತು ಅಂತ ಸಂಧ್ಯಾ ಕೇಳಿದಾಗ ಶಂಕರ್ ಹೇಳ್ದ, ಅಮ್ಮ ಹೇಳ್ತಾ ಇದ್ರು, ನಿನಗೆ ಎಷ್ಟೇ ಕಷ್ಟ ಬಂದರೂ ಸರಿ, ನಿನ್ನ ಆತ್ಮಗೌರವವನ್ನು ಬೇರೆಯವರ ಬಳಿ ಅಡ ಇಡಬೇಡ ಮಗ ಅಂತ. ಈ ಮಾತುಗಳನ್ನು ಕೇಳಿ ಸಂಧ್ಯಾಗೆ ತಿಳಿಯದೆಯೇ ಅವಳ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಅವಳಿಗೀಗ ಅರ್ಥವಾಗಿತ್ತು, ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅಂತ. ದುಡ್ಡಲ್ಲ, ಚರಿತ್ರೆ, ಒಳ್ಳೆಯ ಸಂಸ್ಕಾರ, ಅದೇ ನಿಜವಾದ ಶ್ರೀಮಂತಿಕೆ ಅಂತ. ರಾಘವೇಂದ್ರ ಅವರು ಗಂಭೀರವಾಗಿ ಹೇಳಿದ್ರು, ಈಗ ನಿನ್ನ ಬಳಿ ನಿನ್ನ ಹೆಸರು, ನಿನ್ನ ಗುರುತು ಎಲ್ಲ ವಾಪಸ್ ಬಂದಿದೆ. ಈಗ ನೀನು ನನ್ನ ಮಗಳನ್ನು ಮದುವೆ ಮಾಡ್ಕೊಳ್ತೀಯ ಶಂಕರ್. ಅಪ್ಪನ ಮಾತು ಕೇಳಿ ಸಂಧ್ಯಾಳ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಅವಳು ಶಂಕರ್ನನ್ನೇ ನೋಡ್ತಾ ಇದ್ಲು.
ಆದರೆ ಶಂಕರ್ ಹೇಳಿದ ಉತ್ತರ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆಗಿದ್ರು. ಶಂಕರ್ ತುಂಬಾ ಗಂಭೀರವಾಗಿ ಹೇಳ್ದ, ಸರ್, ನಿಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುವ ಯೋಗ್ಯತೆ ಈಗಲೂ ನನಗೆ ಇಲ್ಲ. ರಾಘವೇಂದ್ರ ಅವರು ಹೇಳ್ತಾರೆ, ಯಾಕಪ್ಪ ಅಂತ. ಈ ಸಂಬಂಧ ಋಣದಿಂದ ಶುರುವಾಗುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ಸರ್. ನೀವು ನನಗಾಗಿ ತುಂಬಾ ಮಾಡಿದ್ದೀರಾ. ನೀವು ನನ್ನ ಗುರುತನ್ನು ನನಗೆ ವಾಪಸ್ ಕೊಟ್ಟಿದ್ದೀರಾ, ನನಗೆ ಹೊಸ ಜೀವನ ಕೊಟ್ಟಿದ್ದೀರಾ. ಆದರೆ ಮದುವೆ ಎನ್ನುವುದು ಕೇವಲ ಗೌರವ ಮತ್ತು ಪ್ರೀತಿಯಿಂದ ಮಾತ್ರ ನಡಿಬೇಕು, ಯಾವುದೇ ಋಣದಿಂದಲೋ ಅಥವಾ ಭಾರದಿಂದಲೋ ಅಲ್ಲ. ಸಂಧ್ಯಾ ಅವರು ಯಾರದ್ದೋ ಒತ್ತಡದಿಂದ, ಯಾರದ್ದೋ ಬಲವಂತದಿಂದ ನನ್ನನ್ನು ಮದುವೆಯಾಗುವುದು ನನಗೆ ಇಷ್ಟವಿಲ್ಲ. ಅದು ಅವರಿಗೂ ಕೂಡ ಒಳ್ಳೆಯದಲ್ಲ. ನಾನು ಮೊದಲು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ನಾನು ಏನನ್ನಾದರೂ ಸಾಧಿಸಿದ ನಂತರ ಆಗ ನಿಮ್ಮ ಮಗಳು ನನ್ನನ್ನು ಇಷ್ಟಪಟ್ಟರೆ ಅದು ನನ್ನ ಸೌಭಾಗ್ಯ. ಈ ಮಾತುಗಳನ್ನು ಕೇಳಿ ಅವಳ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಸಂಧ್ಯಾ ಇಲ್ಲಿಯವರೆಗೂ ತುಂಬಾ ಶ್ರೀಮಂತರನ್ನೆಲ್ಲ ನೋಡಿದ್ಲು, ಆದರೆ ಹೃದಯ ಶ್ರೀಮಂತಿಕೆಯನ್ನು ಕೇವಲ ಇವನಲ್ಲಿ ಮಾತ್ರ ನೋಡ್ತಾ ಇದ್ಲು. ಸಂಧ್ಯಾ ಹೇಳ್ತಾಳೆ, ನಾನು ಈಗಲೇ ಈ ದಿನವೇ ನಿಮ್ಮನ್ನು ಮನಸ್ಫೂರ್ತಿಯಾಗಿ ಸ್ವೀಕರಿಸಿದ್ರೆ. ಶಂಕರ್ ಶಾಕ್ ಆಗಿ ಸಂಧ್ಯಾಳನ್ನೇ ನೋಡ್ತಾ ಇದ್ದ. ಅವಳ ಕಣ್ಣುಗಳಲ್ಲಿ ಸತ್ಯವಿತ್ತು. ಈ ದಿನ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ ನಿಜವಾದ ಶ್ರೀಮಂತಿಕೆ ಏನು ಅಂತ. ನಾನು ಹೃದಯ ಶ್ರೀಮಂತಿಕೆ ಇರುವ ಮನುಷ್ಯನ ಜೊತೆ ನನ್ನ ಜೀವನವನ್ನು ಕಳೆಯಲು ಬಯಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಸಂಧ್ಯಾ. ಇದೆಲ್ಲವನ್ನು ನೋಡ್ತಾ ಇದ್ದ ರಾಘವೇಂದ್ರ ಅವರು ತುಂಬಾ ಸಂತೋಷವಾಗಿದ್ರು. ಅವರು ಭಾವುಕರಾಗಿ ಹೇಳ್ತಾರೆ, ಮಗ, ಈ ನಿರ್ಧಾರ ಕೇವಲ ನಿನ್ನದು. ಶಂಕರ್ ತನ್ನ ಅಮ್ಮನನ್ನು ನೆನೆಸಿಕೊಂಡು ಹೇಳ್ತಾನೆ, ಈ ನಿರ್ಧಾರ ಸಂಧ್ಯಾ ಅವರದ್ದು ಆಗಿದ್ದರೆ ಇದರಲ್ಲಿ ಅವರನ್ನು ಯಾರೂ ಬಲವಂತ ಮಾಡಲಿಲ್ಲ ಅಂದ್ರೆ ನನಗೇನು ಅಭ್ಯಂತರವಿಲ್ಲ ಅಂತ. ಸಂಧ್ಯಾ ತುಂಬಾ ಸಂತೋಷವಾಗಿದ್ಲು. ಅವಳ ಮುಖದಲ್ಲಿ ಒಂದು ನಾಚಿಕೆ ಸಹ ಮೂಡಿತ್ತು. ಶಂಕರ್ ಈಗ ಕೆಲಸವನ್ನು ಜಾಯಿನ್ ಮಾಡಿದ್ದ. ಅವನು ತನ್ನ ಒಳ್ಳೆಯತನದಿಂದ, ನಿಷ್ಠೆಯಿಂದ ಎಲ್ಲರ ಹೃದಯ ಗೆದ್ದಿದ್ದ. ಅವನು ಯಾವಾಗಲೂ ರಾಘವೇಂದ್ರ ಅವರ ಹೆಸರನ್ನು ಎಲ್ಲೂ ಸಹ ಬಳಸಿಕೊಳ್ಳಲಿಲ್ಲ. ತನ್ನ ಹೆಸರನ್ನು, ತನ್ನ ಗುರುತನ್ನು ಅವನು ಸ್ವಂತವಾಗಿ ಕಷ್ಟಪಟ್ಟು ಮಾಡಿಕೊಂಡಿದ್ದ. ಆ ಭವ್ಯ ಬಂಗಲೆಯಲ್ಲಿ ಆ ದಿನ ಶಂಕರ್ ವರನಾಗಿ ನಿಂತುಕೊಂಡಿದ್ದ. ರಾಘವೇಂದ್ರ ಅವರು ಹೇಳ್ತಾ ಇದ್ರು, ಆ ದಿನ ನೀನು ಹರಿದ ಬಟ್ಟೆಯಲ್ಲಿ ಇಲ್ಲಿಗೆ ಬಂದಿದ್ದೆ. ಆಗಲೂ ಈಗಲೂ ನೀನು ಶ್ರೀಮಂತನೇ. ಶ್ರೀಮಂತಿಕೆ ಎನ್ನುವುದು ಬಟ್ಟೆಗಳಿಂದ ನಿರ್ಧರಿಸುವುದಲ್ಲ, ಕೇವಲ ಅವರ ಹೃದಯದಿಂದ, ಅವರ ಒಳ್ಳೆಯತನದಿಂದ, ಅವರ ಚರಿತ್ರೆಯಿಂದ ನಿರ್ಧಾರ ಮಾಡುವುದು ಅಂತ. ಆ ದಿನ ತುಂಬಾ ಸಂತೋಷವಾಗಿ ಸಂಧ್ಯಾ ಮತ್ತು ಶಂಕರ್ ಮದುವೆ ನಡೆಯುತ್ತೆ, ಎಲ್ಲ ಬಂಧು ಮಿತ್ರರ ಆಶೀರ್ವಾದದಿಂದ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.